ಅದೊಂದೇ ಅಲ್ಲ ಹಿಂದಾಲ್ಕೋ ಕಂಪ್ನಿ ಮೇಲೂ ದಾಳಿ ಮಾಡಿದೆ ಸರ್, ಜೊತೆಗೆ ಅಲ್ಲಿಯೂ ದಾಳಿ ಮಾಡಿದೆ. ಅದು ಕಾನೂನು ಐತೆ ಇಲ್ಲ ಅನ್ನೋದು ಪ್ರಶ್ನೆ ಇರೋದು ಸರ್. ಬರ್ತಾರೆ ಬೇಕಾಬಿಟ್ಟಿಯಾಗಿ ಮಾಡ್ತಿದ್ದಾರೆ ಅಂತ ಸುಮಾರು ಘಟನೆಗಳು ಬೆಳಗಾವಿ ತಾಲೂಕಲ್ಲಿ ಆಗಿದೆ. ನೀವು ಹೇಳ್ದಂಗೆ ಆಗಿದೆ. ಆದ್ರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು. ಮಾತ್ರ ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ. ಇಲ್ಲ ಅವರು ಹಿಂದೂಗಳ ಮೇಲೆ ಈ ರೀತಿಯಾಗಿ ಅಂದ್ರೆ ದೌರ್ಜನ್ಯ ನಡೀತಾನೆ ಇದೆ. ಅದೊಂದು ಸದಾ ಯಾರು ಮಾಡಿದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಕಂಪ್ಲೇಂಟ್ ಕೊಟ್ರು ಅದು ಅಲ್ಲಿ ಕೇಳ್ಬೇಕು. ನೀವೆಲ್ಲ ನಮಗೆ ನಾವೇನ್ ಮಾಡೋದು, ಅವ್ರು ಅದಕ್ಕೆ ತಯಾರದಾರ, ಖಾಲಿ ಇದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾರು ಏಮಿ ಸತ್ರು ಅದೀಗ ನಮ್ಮಾಗ ಬರ್ಬೋದು. ಅದು ಯಾವ್ದಾರ ಕಲ್ಯಾಣ ನಾಯಿ ಸತ್ರು ಅದೇ ನಮ್ಮಗ ಹಾಕೋರು. ಇದು 28 ಮಾರ್ಚ್ ಮೇ ಅವರಿಗೆ ಒಂದು ಸ್ವಾಮೀಜಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ, ನೋಡಿದ್ರ ನೋಡ್ಬೇಕಲ್ಲ ಅದನ್ನ. ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರ ಜಗಳ ಹಿಡ್ದಾರ, ಏನೋ ಆಗಿದೆ, ಅವ್ರು ಬಿಡ್ದಂತ ಅವ್ರು ಇದಾರ. ನಮಗೂ ಗೊತ್ತಿಲ್ಲ ಜಗಳ ಆಗಿದ್ದು, ಅದು ಯಾವ್ದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆಯ ಕಮಿಟಿ ಅವರ ಕೂಡಿನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ನಮಗೇನದು ಸಂಬಂಧಪಟ್ಟಂತ ವಿಷಯ ಅಲ್ಲ.